ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತೀವಿ. ನಾವು ಇಂಟ್ರೋಸ್ಪೆಕ್ಟ್ ಮಾಡ್ಕೊಂಡಾಗ್ಲೂ ನಾವು ಕೊನೆಯಲ್ಲಿ ಹೇಳೋದು ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ? ಭಗವದ್ಗೀತೆಯಲ್ಲಿ ಅಷ್ಟು ಕ್ಲಿಯರ್ ಆಗಿದೆ, ನೀನು ಕರ್ಮ ಮಾಡುವಾಗ ನಿರೀಕ್ಷೆ ಮಾಡಬೇಡ, ಅಪೇಕ್ಷೆ ಮಾಡಬೇಡ, ಫಲವನ್ನು ಇದೇ ಆಗಬೇಕು ಅಂತ ಕಾಯಬೇಡ, ಫಲಾನ ಬಿಟ್ಬಿಡು, ರಿಸಲ್ಟ್ ಬಿಟ್ಬಿಡು, ಸುಮ್ಮನೆ ಮಾಡು ಅಂತ. ಅದನ್ನೆಲ್ಲ ಕೇಳಿದ್ಮೇಲೂ ಅನ್ಸತ್ತೆ ನಾನೇನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಗಂಡನಿಂದ ಎಕ್ಸ್ಪೆಕ್ಟ್ ಮಾಡಿಲ್ಲ, ಮಕ್ಕಳಿಂದ ಎಕ್ಸ್ಪೆಕ್ಟ್ ಮಾಡಿಲ್ಲ, ನಾನು ಸುತ್ತಮುತ್ತ ಇರೋ ಹತ್ರ ಏನೂ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ನನಗೇನು ಹಣ ಬೇಕಿಲ್ಲ, ನನಗೆ ಯಾರ ಪ್ರೀತಿನೂ ಬೇಕಿಲ್ಲ. ಇದೆಲ್ಲ ಬಾಯಿನಲ್ಲಿ ಹೇಳೋದು ಸುಲಭ. ನಾವು ಬಹಳ ಆಳವಾಗಿ ಇಂಟ್ರೋಸ್ಪೆಕ್ಟ್ ಮಾಡಿದ್ರೆ ಗೊತ್ತಾಗತ್ತೆ, ನಮ್ಮ ಒಳಗಡೆ ಇರೋ ಬೇಕುಗಳೆಲ್ಲ ಹೀಗಾಗಬೇಕು, ಇದು ನನಗೆ ಸರಿಯಾದದ್ದಾಗಬೇಕು, ನನಗಿದು ಬೇಕು, ಇದು ನಡಿಬೇಕು, ಹೀಗೆ ನಡಿಬೇಕು, ನನ್ನ ಥರನೇ ನಡಿಬೇಕು. ಎಷ್ಟು ಕಂಡೀಷನ್ಸ್ ನಮ್ಮಲ್ಲಿದೆ, ಅದು ಕೂಡ ಎಕ್ಸ್ಪೆಕ್ಟೇಷನ್ ಇದೆ. ಬೇರೆಯವ್ರು ಹೀಗೆ ನಮ್ಮ ಜೊತೆ ಇರಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್. ಬೇರೆಯವ್ರು ನಮ್ಮನ್ನು ರೆಸ್ಪೆಕ್ಟ್ ಮಾಡಬೇಕು, ನಮ್ಮನ್ನು ಪ್ರೀತಿ ಮಾಡಬೇಕು, ನಾನು ಹಾಗೆ ನಡ್ಕೋಬೇಕು, ಇವ್ರು ಆ ಥರ ನಡ್ಕೋಕೂಡ್ದು, ಇವ್ರು ಹೊಟ್ಟೆ ಉರಿ ಪಡ್ಕೂಡ್ದು, ಇವರು ಈಗ ಮಾತಾಡ್ಕೂಡ್ದು, ಇವ್ರು ಅದನ್ನು ಮಾಡ್ಕೂಡ್ದು, ಇವ್ರು ಇದನ್ನು ಮಾಡ್ಕೂಡ್ದು, ಇವ್ರು ಮಾಡಿದ್ರೆ ಸರಿ ಇಲ್ಲ, ನಂಗೆ ಇಷ್ಟ ಆಗಲ್ಲ, ನನಗಿದಿಷ್ಟ, ಇಷ್ಟೇ ನಡಿಬೇಕು, ಇವೆಲ್ಲನೂ ಬಿಟ್ಬಿಟ್ಟಿದೀವ? ಇಲ್ಲ. ಎಲ್ಲಿವರೆಗೂ ಇದು ನಾನು 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 ನಂದು 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 ನಂದೇ ಒಪಿನಿಯನು, ನಂದೇ ಐಡಿಯಾ, ನಂದೇ ಸರಿ, ನಾನು ಮಾಡ್ತಿರೋದೇ ಸರಿ, ಇದೆಲ್ಲ ಪ್ರತಿಯೊಂದು ಕಡೆನೂ ನಮಗೆ ಆ ನಿರೀಕ್ಷೆಗಳು ನಂದು ಪೂರೈಸಬೇಕು, ನನಗೆ ಸಮಾಧಾನ ಆಗಬೇಕು, ನನಗೆ ಖುಷಿ ಆಗಬೇಕು, ನನಗೇ ಮಾಡಬೇಕು, ನಾ ಮಾಡೋದು ಅಷ್ಟಿದ್ದಾಗ ದೇವಸ್ಥಾನಕ್ಕೆ ಹೋದರೂ ಕೂಡ ನಾವು ಕೇಳೋದೇನು? ನನ್ನ ಅಪೇಕ್ಷೆಗಳೆಲ್ಲ ಪೂರೈಸಲಿ, ನನ್ನ ಇಷ್ಟಾರ್ಥಗಳೆಲ್ಲ ಪೂರೈಸಲಿ ಅಂತ. ಯಾವ ದೇವರ ಹತ್ರ ನಾವು ನಾನು ನಿನ್ನನ್ನು ಪ್ರೀತಿಸಕ್ಕೆ ಬಂದಿದ್ದೀನಿ ಅಂತ ಕೇಳ್ತೀವಿ? ಕೇಳಲ್ಲ. ನಾವು ಪ್ರೀತಿ ಮಾಡಲಿಲ್ಲ, ಇವರು ನನಗೆ ರೆಸ್ಪೆಕ್ಟ್ ಮಾಡಲಿಲ್ಲ, ಇವರು ನನಗೆ ಮರ್ಯಾದೆ ಕೊಡಲಿಲ್ಲ, ಇವರು ನಾನು ಹೋದ ತಕ್ಷಣ ಈ ರೀತಿ ನಡ್ಕೊಳ್ಳಿಲ್ಲ, ಈ ರೀತಿ ನಡ್ಕೊಂಡ್ರು, ಇವ್ರು ನಡ್ಕೊಳ್ಬಾರ್ದಾಗಿತ್ತು. ಪ್ರತಿಯೊಂದು ಅಬ್ಸರ್ವ್ ಮಾಡ್ತೀವಿ ನಾವು. ಪ್ರೀತಿ ಕೊಡಲಿಲ್ಲ ಅಂತ ಎಷ್ಟು ಮರುಗ್ತೀವಿ, ಎಷ್ಟು ಸಂಕಟ ಪಡ್ತೀವಿ. ಜೀವನದಲ್ಲಿ ದುಃಖ ಇರೋದೇನೆ ಈ ಅಹಂಕಾರದಿಂದ. ಇದು ಅಹಂಕಾರ, ಇದು ಈಗೋ, ಇದು ಇದು ನಾನು 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 ನನ್ನ ಐಡಿಯಾ, ನನ್ನ ಐಡಿಯಾಲಜಿ, ನನ್ನ ಕಾನ್ಸೆಪ್ಟು, ನನ್ನ ಇಷ್ಟ, ನನ್ನ ಕಷ್ಟ, ನನ್ನ ಒಳ್ಳೆಯದು, ನನ್ನ ಕೆಟ್ಟದ್ದು, ನನಗೆ ಬೇಕಾದವರು, ನನಗೆ ಬೇಡದೇ ಇರೋರು, ನನಗೆ ಹೀಗಾಗಬೇಕು, ನಾನು 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 ಇಷ್ಟೂ ಅಪೇಕ್ಷೆ, ನಿರೀಕ್ಷೆ, ಆಸೆ ಎಲ್ಲನೂ ಇದರಿಂದಾನೇ ಬರ್ತಾ ಇದೆ. ನಾವು ಯಾವತ್ತಾರು ಇಂಟ್ರೋಸ್ಪೆಕ್ಟ್ ಮಾಡ್ಕೊಳ್ಳುವಾಗ ನನ್ನನ್ನು ಯಾರು ಪ್ರೀತಿ ಮಾಡೋದಲ್ಲ ಇಂಪಾರ್ಟೆಂಟು, ಅದರಲ್ಲಿ ಸಿಕ್ಕಲ್ಲ. ನೀನು ಅನ್ಕೊಂಡಾಗ ಸಿಕ್ಕಲ್ಲ, ನೀನು ಅನ್ಕೊಂಡಿದ್ದ ಪ್ರೀತಿ ಸಿಕ್ಕಲ್ಲ. ಆದರೆ ನಾನು ಪ್ರೀತಿ ಮಾಡ್ತೀನಿ ಅಂದಾಗ ಯಾರು ಬೇಡ ಅಂತಾರೆ? ದಾನ ಕೊಡಿ ಅಂತ ಕೇಳಿದ್ರೆ ಇಲ್ಲ ಅಂತಾರೆ. ನಾನು ದಾನ ಮಾಡ್ತೀನಿ ಅಂದಾಗ ಯಾರು ಬೇಡ ಅಂತಾರೆ? ನಾನು ಕೊಡ್ತೀನಿ ಅಂದಾಗ ಯಾರು ಬೇಡ ಅಂತಾರೆ? ರೆಸ್ಪೆಕ್ಟ್ ಕೊಡ್ತೀನಿ ನಾನು ಅಂದಾಗ ಯಾರು ಬೇಡ ಅಂತಾರೆ? ರೆಸ್ಪೆಕ್ಟ್ ಕೊಡಿ ಅಂದರೆ ಡಿಮಾಂಡ್, ಕೊಡಿ ಅಂದರೆ ಪ್ರಾಬ್ಲಮ್. ನಾನು ಕೊಡ್ತೀನಿ ಅನ್ನೋ ಕಡೆ ಎಲ್ಲಿ ಪ್ರಾಬ್ಲಮ್ ಇದೆ? ಇಲ್ಲ. ಗಿವಿಂಗ್ ಇದೆಯಲ್ಲ, ನಾನು ಕೊಡ್ತೀನಿ, ನಾನು ಪ್ರೀತಿಸ್ತೀನಿ, ನಾನು ಫುಲ್ಫಿಲ್ ಮಾಡ್ತೀನಿ, ನಾನು ನಿಮ್ಮ ಥರ, ನಾನು ನಿಮ್ಮನ್ನು ನೋಡ್ತೀನಿ. ಬೇರೆಯವರು ಇಲ್ಲಿ ನಾನು ಅಲ್ಲ, ನೀನು ಬಹಳ ಮುಖ್ಯ. ನಾನುಕ್ಕಿಂತ ನೀನು ಚೆನ್ನಾಗಿರು, ಬೇರೆಯವ್ರು ಚೆನ್ನಾಗಿರಲಿ, ಬೇರೆಯವ್ರಿಗೆ ಒಳ್ಳೇದಾಗಲಿ, ಬೇರೆಯವ್ರಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಈ ನಾನು ಹೋಗಿ ನೀನು ಆದರೆ ತುಂಬ ಪ್ರಬಲವಾದ ಒಂದು ಪ್ರಭಾವ ನಮ್ಮ ಮೇಲೆ ಬೀಳುತ್ತೆ, ದೈವತ್ವ ಹೆಚ್ಚಾಗತ್ತೆ ನಮ್ಮಲ್ಲಿ.